ಸುರೇಶ್ ಹೆಂಗಿದನೋ ಏನೋ, ಎಷ್ಟು ದಿನ ಆಯ್ತು ನಾವಿಬ್ರು ಮೀಟೇ ಆಗಿಲ್ಲ. ಎಲ್ಲರೂ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅವತ್ತು ನೋಡಿದ್ರೆ ಅತ್ಕಮ್ಮ ಅವ್ರು ಯಾರನ್ನೂ ಕರ್ಕೊಂಬಂದು ಡ್ರಾಮಾ ಮಾಡಿಬಿಟ್ರು. ನಾನು ನಿಜ ಅಂದ್ಕೊಂಡು ಸುರೇಶನ್ನೇ ಬಿಡೋಕೆ ನೋಡಿದೆ, ಆದರೆ ಅದು ಸುಳ್ಳು ಅಂತ ಗೊತ್ತಾದಾಗಿಂದ ನಂಗಂತೂ ತುಂಬಾ ಬೇಜಾರಾಗಿದೆ. ಅಂದರೆ ನಮ್ಮಿಬ್ರದ್ದು ಲವ್ ಸ್ಟೋರಿ ಇಲ್ಲಿಗೆ ಕಟ್ಟಾಗೋಯ್ತಾ? ಇನ್ಮೇಲಿಂದ ನಾವಿಬ್ರು ಮೀಟ್ ಮಾಡೋಕ್ಕಾಗಲ್ವಾ? ನಮ್ಮಿಬ್ರದ್ದು ಬ್ರೇಕಪ್ ಆಗ್ಬಿಡುತ್ತಾ? ಯಾಕೆ ಸುರೇಶ್ ನನಗೆ ಇಷ್ಟು ದಿನ ಆದರೂ ಒಂದು ಫೋನ್ ಮಾಡಿಲ್ಲ? ನಾನು ಮಾಡ್ಬೋದಿತ್ತು, ಬಟ್ ನಮ್ಮನೇಲಿರೋ ಪರಿಸ್ಥಿತಿಗೆ ಏನು ಮಾಡೋಕ್ಕಾಗಿಲ್ಲ. ಬಟ್ ಅವನಾದರೂ ಮಾಡ್ಬೋದಿತ್ತಲ್ಲ. ಏನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ಏನು ಮಾಡಲಿ, ನಾನೇ ಫೋನ್ ಮಾಡಿಬಿಡ್ಲಾ ಹಿಂಗೆ? ರೇಖಾ ರೇಖಾ ಏನ್ ಮಾಡಕತ್ತೀಯ? ಅಯ್ಯೋ ಶಿವನೇ, ಇಲ್ಲೇ ಅದೀಯ, ಎಚ್ಚರದೀಯ ಒಂಚೂರು ಅನ್ನೋದಲ್ಲ ಅಷ್ಟು ಕೂಕ್ಯ ಅಂತ ಬರಕಂತೇನಿ. ಏನು ಹೇಳಮ್ಮ ನಿಂದು, ಏನಾಗ್ಬೇಕಿತ್ತೀಗ? ಅಯ್ಯೋ ಯಾಕೆ ಹಿಂಗೆ ಮಾತಾಡಕತ್ತೀಯ? ಏನಾಗ್ಬೇಕಿತ್ತಂದ್ರೆ ಏನು ಹೇಳಿ? ಯಾಕೆ ಏನಾಯ್ತು? ಅಷ್ಟು ಬೇಜಾರಾಗಿಯಲ್ಲ, ಬೇಜಾರಾಗಿ ಸೊಟ್ಮರಿ ಮಾಡ್ಕೇನು ಮಕ್ಕಂಡಿಯಲ್ಲ? ಏನಿಲ್ಲ ಬಿಡು, ನನ್ನ ಕಷ್ಟ ಇಷ್ಟ ಕಷ್ಟಗಳನ್ನ ಯಾರಾದರೂ ಕೇಳ್ತಾರ ಇಲ್ಲಿ? ಯಾರನ? ಬೋಲು ಕಷ್ಟ ನಿನಗೆ ಏನಾಗೈತವ ಇಲ್ಲಿ ನಿನಗೆ ಕಷ್ಟಪಡೋ ಅಂಥದ್ದು? ಅಮ್ಮಂಗೆ ಹೇಳ್ಬಿಡ್ಲಾ ಆ ವಿಚಾರನ? ಏನಾದರೂ ಕೆಲಸ ಮಾಡ್ತಿದ್ದೇನಂತ ಹೇಳಿದ್ರೆ ಒಪ್ಕೊಳ್ತೈತೆ ಅಮ್ಮ ಅಲ್ವಾ? ಹೇಳ್ಬಿಡ್ತೀನಿ ತಡಿ. ಹೇಳೆ ಏನಾಗೈತಿ? ಅಮ್ಮ ನಾನು ಏನೋ ಹೇಳ್ತೀನಿ, ಮತ್ತು ನೀನು ಬೈಯಂಗಿಲ್ಲ ನೋಡು. ಬೈಯಲ್ಲ ಅಂದರೆ ಮಾತ್ರ ಹೇಳ್ತೀನಿ ನೀನು. ಮತ್ತಂಗ ಲಬ ಲಬ ಒಯ್ಕೆ ಅಂದ ಚಿರಾಡಿ ನನಗೆ ಬೈಯೋದು ಮಾಡಿದಂದ್ರೆ ನಾನು ಹೇಳಲ್ಲ ಅಷ್ಟೇ. ಹಂಗಿದ್ರೆ ನಾನು ಈಗ ಹೇಳ್ಬಿಡ್ತೀನಿ ನೋಡವ. ಅಂಥದ್ದೇನಾದರೂ ಇತ್ತಂದ್ರೆ ನಾನು ಲಬ ಲಬ ಒಯ್ಕೆ ಬೈಯಾಕೇನೆ ಅಷ್ಟೇ, ಜೋರ ಚೀರಾಡಿ ಬೈದ್ಬಿಡ್ತೀನಿ ನೋಡಷ್ಟೇ. ಅದ ನೋಡು, ಮತ್ತೆ ನಾನು ಹೇಳಲ್ಲ ಹೋಗಿ, ಮತ್ತೆ ನೀನು ಹಿಂಗೆ ಮಾಡ್ತೀಯ ಅಂತಂದ್ರೆ ನಾನು ಹೇಳಲ್ಲ ಹೋಗಿ. ಏನಿಲ್ಲ ಹೋಗಿ, ನಾನು ಮಕ್ಕಂತೀನಿ ಹೋಗಿ. ಸ್ವಲ್ಪ ಹೊತ್ತು ನನಗೆ ತಲೆ ನೋಯ್ತೈತಿ, ನಾನು ಮಕ್ಕಂತೀನಿ ನಡಿ ನೀನು. ಇಲ್ಲ ಹೇಳವ್ವ, ನಮ್ಮ ಬಂಗಾರ ನೀನು, ನಾವು ಬೈಯಲ್ಲ ಹೇಳಂತ ಏನಂತ ಹೇಳವ್ವ? ನಿಜವಾಗ್ಲೂ ಬೈಯಲ್ಲ ತಾನೇ? ಈಗ ಹಿಂಗೆ ಎಳ್ಕಂತಿರು, ನಿಜ ಬೈದ್ಬಿಡ್ತೀನಿ ನೋಡಿ ನಾನು. ಸುಮ್ಮನೆ ಏನಂತ ಮ್ಯಾಟ್ರ್ ಹೇಳಿ ಸುಮ್ಮನೆ ಆಗೋದನ್ನ ಕಲಿ. ಮತ್ತೆ ಬಾಯ್ ಇಲ್ಲಿ ಕುತ್ಕ, ಬಾ ಇಲ್ಲಿ ಮಂಚ ಮೇಲೆ ಕುತ್ಕ, ಹೇಳ್ತೀನಿ. ಹೇಳವ ಕುಂತ್ಕೊಂಡು ಏನಂತ ಹೇಳು. ಮತ್ತೆ 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 ಅನ್ನೋದು ಒಂದು ಮ್ಯಾಟ್ರ್ ಏನವ? ಹಂಗ ಅಲ್ಲಮ್ಮ, ಹೇಳಕ್ ಬಿಡು ನನಗೆ. ಹೇಳಿದ್ನಲ್ಲವ, ಗಡ ಗಡ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಸಜ್ಜು ಬೈಸಿ ಅಂತೀಯ. ಸರಿ, ಅದೇ ಅವತ್ತು ನಾನು ಪಾರ್ಕಲ್ಲಿ ಒಂದು ಹುಡುಗನ ಜೊತೆಗಿದ್ದೆ ಅಂತ ಅಣ್ಣ ಬೈದು ಎಳ್ಕೊಂಬಂದಲ್ಲಮ್ಮ. ಏನಾತೀಗ? ನೋಡು ಅಲ್ಲ ಅಲ್ಲ ಸಿಟ್ಟಾಕತ್ತಿ ನೋಡು, ಅದಕ್ಕೆ ನಾನು ಹೇಳಲ್ಲ ಅಂತ ಅಂದಿದ್ದು ನಿನಗೆ. ಹೇಳು, ಮುಂದಕ್ಕೆ ಹೇಳು ಏನಂತ. ಅದೇಮ್ಮ, ಅವನ ಹೆಸರು ಸುರೇಶ್ ಅಂತ. ನಾನು ಅವನ ಜೊತೆಗೆ ಕೆಲಸ ಮಾಡ್ತೀವಮ್ಮ. ನನಗೂ ಅವನಿಗೆ 10,000 ರೂಪಾಯಿ ಸಂಬಳ ಜಾಸ್ತಿ ಕೊಡ್ತಾರೆ. ನಂದು ಒಂದು 30,000 ಅಂದರೆ ಅವನದು ಒಂದು 50,000 ರೂಪಾಯಿ ಸಂಬಳ ಅಮ್ಮ ಅವನಿಗೆ. 50,000 ರೂಪಾಯಿ ಸಂಬಳನ? ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾನ. ನಿಜವಾಗ್ಲೂ ಹೇಳ್ತಿದ್ಯಾ ಸುಳ್ಳು ಸುಳ್ಳು ಹೇಳ್ತಿದ್ಯಾ? ಅಯ್ಯ, ನಾನೇ ಸುಳ್ಳು ಹೇಳಲೆ ಅಮ್ಮ, ನಿಜವಾಗ್ಲೂ ಹೇಳಕತ್ತೀನಿ. ಅವನಿಗೆ 50,000 ರೂಪಾಯಿ ಸಂಬಳ. ಒಳ್ಳೆ ಹುಡುಗ. ಅತ್ತಿ ಮಾವ ಯಾರಿಲ್ಲ, ಅಂದ್ರೆ ಅತ್ತಿ ಮಾವ ಅಂದರೆ ನನಗೆ ಅತ್ತಿ ಮಾವ, ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲಮ್ಮ. ಅಕ್ಕ ತಂಗಿಯರು ಯಾರೂ ಇಲ್ಲ, ಒಬ್ಬನೇ ಮಗ. ಈಗೀಗಲೇ ಮದ್ವೆನೇ ಆಗಿಲ್ಲ, ಅತ್ತಿ ಮಾವ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲಿಕ್ಕಿ. ಅಯ್ಯ, ಹಂಗ ಅಂದಮ್ಮ ಮಾತಿಗೆ. ನೋಡು, ಮತ್ತೆ ಹುಡುಗ ಏನೋ ಒಳ್ಳೆನದಾನೆ. ಮತ್ತೆ ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಕೆಲಸನೂ ಚೆನ್ನಾಗೈತಿ, ಮನೆ ಐತಿ, ಹೊಲ ಐತಿ, ಆಸ್ತಿ ಪಾಸ್ತಿ ಚೆನ್ನಾಗೈತಿ ಅವನ ಹತ್ರ. ಮತ್ತೆ ಹೆಂಗೆ ಅಣ್ಣನ ಹತ್ರ ಮಾತಾಡಮ್ಮ. ನಾನು ಅಮ್ಮ ಪ್ಲೀಸ್ ಮಾತಾಡಿ ಒಪ್ಸಮ್ಮ. ಅವನೇನು ಒಪ್ಸೋದು? ನಾನು ಒಪ್ಪಿದ್ರೆ ಮುಗೀತು. ಆಸ್ತಿ ಪಾಸ್ತಿ ಎಲ್ಲ ಐತೆ ಅಂತ ಇದೆಯಾ, ಒಬ್ಬನೇ ಮಗ ಅಂತ ಇದೆಯಾ, ಇಂಥವರ ಎಲ್ಲಿ ಸಿಗ್ತಾನೆ? ಹೇಳ್ತಾನೆ ಬಿಡು, ನಾನು ಒಪ್ಪಿನಪ್ಪ, ಮದುವೆ ಮಾಡ್ಕೊಂತ ಹೇಳ್ತೀನಿ ಬಿಡು. ನಿಜನಮ್ಮ? ನೀನು ಒಪ್ಕೊಂಡೇನಮ್ಮ? ಅಬ್ಬ, ನಿಜ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಮತ್ತೆ ಅಣ್ಣ ಬೇಡ ಅಂದ್ರೆ ಏನ್ ಮಾಡ್ತೀಯಮ್ಮ? ಅವನೇ ಬೇಡ ಅನ್ನಕ್ಕೆ? ನನ್ನ ಮಗಳು ಜೀವನ ನನ್ನ ಇಷ್ಟ. ಅವನೇ ನಿನ್ನ ಸ್ವಂತ ಅಣ್ಣನ. ಅವನಿಗೆ ಹಾಕೊಂತೀನಿ ಬಿಡು ನಾನು. ಅವನ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಅವನ ಹೆಂಡತಿ ಅವ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅವ್ರೇನ ಮಾತಾಡ್ಕೊಂಡ್ಲಿ, ಅವ್ರಿಗೆ ಒಂದಲ್ಲ ಒಂದಿನ ಮುಟ್ಟಿಸಿ ನಂಗಿಂಗಲ್ಲ ಮುಟ್ಸೋದು. ಸರಿ, ಆ ಹುಡುಗನ ಕರ್ಕೊಂಬ ಮನೆಗೆ, ಮಾತಾಡೋಣಂತೆ. ಆದರೆ ಒಂದು ವಿಚಾರ,
50,000 ರೂಪಾಯಿ ಸಂಬಳ ಇತ್ತು, ಮನೆ ಮಠ ಆಸ್ತಿ ಪಾಸ್ತಿ ಚೆನ್ನಾಗಿತ್ತು ಅಂದ್ರೆ ಮಾತ್ರ ನಾನು ಒಪ್ಕೊಳಕಿ, ಇಲ್ಲ ಅಂದ್ರೆ ಜಪ್ಪಾಯ ಅಂದ್ರೆ ನಾನು ಒಪ್ಕೊಳಂಗಿಲ್ಲ ಅಷ್ಟೇ. ಅಯ್ಯೋ ದೇವಾ, ಅವ್ರಿ ನೋಡಿದ್ರೆ ಯಾಕೆ ಕೆಲಸ ಇಲ್ಲ ಬೋಗ್ಸಿಲ್ಲ. ನಾನು ಇಂಥ ಬರಿಗೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಹೆಂಗಪ್ಪ ಇದು ಮಾಡೋದು? ಹೇಳ್ಬೇಕಷ್ಟೇ ಅವನಿಗೆ. ಹಿಂಗೆ ಹೇಳಿನಪ್ಪ ನಮ್ಮಮ್ಮಂಗೆ ಹಿಂಗೆ ಹೇಳು ಅಂತಂದು ಹೇಳ್ಕೊಡ್ಬೇಕಷ್ಟೇ ಅವನಿಗೆ. ಏ ಇಲ್ಲ ತಗೊಳಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನಮ್ಮ ಆಫೀಸ್ನಾಗೆ ಕೆಲಸ ಮಾಡ್ತಾನು. ಹಂಗಾಗಿ ನನಗೆ ಗೊತ್ತು ಅವ್ರ ಬಗ್ಗೆ ಎಲ್ಲ ನನಗೆ. ಅದಕ್ಕೆ ಲವ್ ಮಾಡ್ತಿರೋದು ಅಮ್ಮ. ನಾಚಿಕಿಲ್ಲ ನೋಡು, ಲವ್ ಮಾಡ್ತೀನಿ ಅಂತ ಅಮ್ಮನ ಎದುರಿಗೆ ಹೇಳಕ್ಕೆ. ಸರಿ ಕರ್ಕೊಂಬ. ಇವತ್ತು ಬುಧವಾರ, ಇವತ್ತು ಬೇಡ. ಅವನು ಬಸಪ್ಪ ಭಾನುವಾರ ಮನೆಯಾಗ ಇರ್ತಾನೆ ನೋಡು, ಭಾನುವಾರ ಕರೆ ಕಳ್ಸವನ್ನ ನೋಡೋಣ, ಮಾತಾಡೋಣ ಏನು ಎಂತಂತ ವಿಚಾರಿಸಿ ಹೇಳ್ತೀನಿ ಅವನಿಗೆ. ಬಸಪ್ಪಂಗೆ ಚೆನ್ನಾಗಿ ಒಳ್ಳೆನಾಗಿದ್ದ ಹುಡುಗ, ಒಳ್ಳೆನಾಗಿದ್ದು ಆಸ್ತಿ ಪಾಸ್ತಿ ಇತ್ತು ಅಂತಂದರೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ತಗ ಕರ್ಸು ಭಾನುವಾರ. ಹೌದಮ್ಮ? ಸರಿ, ಹಂಗಿದ್ರೆ ಅವನಿಗೆ ಹೇಳ್ತೀನಿ ತಗೋ ಭಾನುವಾರ ಬರಕ್ಕೆ ಅಂತ. ಹಾಂ ಸರಿ ತಗ. ಅಂದಂಗೆ ನಾನು ಎದಕ್ಕೆ ಬಂತೆ ಅಂದರೆ, ಅಯ್ಯೋ ನೋಡಿ ನೀನು ಮಾತಾಡಕತ್ತಿ ನಾನು ಎದಕ್ಕೆ ಬಂದೆ ಅನ್ನೋದೇ ಮರ್ತೋತು ನನಗೆ. ನೆನಪಾಗವಲ್ದು. ಸರಿ ತಗ, ನೀನು ಆ ಹುಡುಗನ್ನ ಭಾನುವಾರ ಕರೆ ಕಳಿಸು, ಮಾತಾಡೋಣಂತೆ. ಸರಿ, ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂತಿಂತ. ಅಪ್ಪ ಸದ್ಯ ಒಂದು ತಲೆ ಮೇಲೆ ಇದು ದೊಡ್ಡ ಭಾರ ಕಮ್ಮಿ ಆಯ್ತಪ್ಪ, ಟೆನ್ಷನ್ ಕಮ್ಮಿ ಆಯ್ತು. ಅಮ್ಮನ ಒಪ್ಸಿದ್ನಲ್ಲ ಅಷ್ಟು ಸಾಕು. ಇನ್ನೇನು ಅಣ್ಣ ಒಪ್ಪಿದ್ರೇನು ಬಿಟ್ರೇನು? ಅಣ್ಣನ ಅಮ್ಮ ನೋಡ್ಕೊಂತೈತ್ ಬಿಡು. ಇನ್ನು ಇವನಿನ ತಯಾರಿ ಮಾಡ್ಬೇಕು ನಾನೀಗ. ಫೋನ್ ಮಾಡ್ಬಿಡ್ತೀನಿ ಈಗಲೇ. ಹಲೋ, ಅದಕ್ಕೆ ನೋಡ್ಕೊಂಡ್ ಕುಡಿರಿ ಅಂತ ಹೇಳ್ತೀನಿ. ಇಲ್ಲೆಲ್ಲ ಚೆಲ್ಬಿಟ್ಟು ನನಗೆ ಇನ್ನೊಂದು ಕೆಲಸ ಹಚ್ಚೋವರೆಗೂ ಸಮಾಧಾನನೇ ಇಲ್ಲ ಇವರಿಗೆ. ಅಟ್ಲಾಗೆ ಬರೇ ಒರ್ಸೋದು, ತಿಕ್ಕೋದು, ತೊಳೆಯೋದು ಅದೇ ಆಗ್ಬಿಡ್ತು. ಇದು ಒಂದು ಹಾಳಾದ ಫೋನ್. ಏನಾದ್ರೂ ಕೆಲಸ ಮಾಡಕರನೇ ಬರ್ತೈತೆ. ತೆಗೆ ಯಾರು ಫೋನ್ ಮಾಡಿದಾರ ಏನೋ. ಅಯ್ಯ ಅಮ್ಮ, ಅಮ್ಮ ಹೇಳಮ್ಮ, ಯಾಕ ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿಯಲ್ಲ? ಮೊನ್ನೆಯಿಂದನೂ ಫೋನೇ ಮಾಡಿಲ್ಲ. ಏನು ನಿಮ್ಮ ಅವ್ವ ಬರ್ತಾಳ? ಅಯ್ಯಯ್ಯವ್ವ, ಆ ಯವ್ವನ್ನ ಯಾಕೆ ಕರೆ ಕಳಿಸಿ ಅಂತ ಯವ್ವ ಕೇಳಂಗಿಲ್ಲ ಮಾಡಂಗಿಲ್ಲ. ನಾವು ಒಂದು ಹೇಳಿದ್ರೆ ಆಕಿನೇ ಒಂದು ಹೇಳ್ತಾಳೆ. ಪೊಜೀತಿ ಹೋಗತ್ಲೆಗೆ ಮಾವನ ಜೊತೆಗೆ ಎತ್ಲತ್ಲೆಗೆ. ಹೌದಾನ? ಬರ್ತೀನಂದ್ಲ. ಸರಿ ತಗ, ಮತ್ತೆ ನೋಡವ ನೀನೇ ಆಕಿನ್ನ ಇದು ಮಾಡ್ಕೋಬೇಕತ್ಲೆಗೆ. ನಮ್ಮ ಕೈಯಾಗಂತರೂ ಆ ವಜ್ಜಿನ ಸುಧಾರ್ಸಕ್ಕಾಗಲ್ಲವ. ಏ ಹಂಗಲ್ಲವೇ, ತಮಾಷೆ ಮಾಡಿ ತಗೊಳವೆ. ಅಕ್ಕಿ ನಾವೇನಾದ್ರೂ ಅಂತ ಹೇಳೋಣ, ನಿಮ್ಮ ಅವ್ವನೇ ಏನಾದ್ರೂ ಒಂದು ತಿಳ್ಕೊಂತಾಳ. ಅದಕ್ಕೆ ಎಲ್ಲರೂ ಕ್ಯೂಡ್ ನೀಲವ ಅನ್ನಲ್ಲೇನು? ಹಂಗಂತಾರಂತ ನೀವು ಹಂಗ ಆಸೆ ಮಾಡೋದೇನು? ಅವ್ವ ಅಜ್ಜಿ ಹಂಗೆ ಮಾತಾಡಬಾರ್ದು. ನಾಳೆ ಬರ್ತಾಳಂತಕ್ಕಿ. ಅದೇ ಇಲ್ಲಿ ಕರ್ಕೊಂಬರ್ತೀನಿ. ಈಗ ಬಸ್ ಸ್ಟಾಪಿಗೆ ಹೋಗಿ ನಿಮ್ಮ ಅಣ್ಣ ಕರ್ಕೊಂಬರ್ತಾನಂತೆ. ಆದಂದ್ರೆ ನೋಡಕ್ಕೆ ಬಾರವ. ಸರಿ ತಗೊಳಮ್ಮ, ಬರ್ತೀನಿ. ನಂಗಿದ್ರೆ ಬಂದು ಕರ್ಕೊಂಬಂದ್ಮೇಲೆ ಫೋನ್ ಮಾಡು. ನಾನು ಎಲ್ಲೇ ಎಲ್ಲ ಇದು ಕೆಲಸ ಮಾಡ್ಕೊಂಡು ಕುತ್ಕೊಂಡಿರ್ತೇನೆ. ನೀನು ಫೋನ್ ಮಾಡಿದ ಕೂಡಲೇ ಅತ್ಲೇ ಬಂದ್ಬಿಡ್ತೀನಿ. ಆತ್ ತಗ, ಕರ್ಕೊಂಬಂದ್ಮೇಲೆ ಫೋನ್ ಮಾಡ್ತೀನಿ, ಬಾ. ಸರಿ ಇಡ್ಲಾ? ಬಾಯ್. ಸಫಾ, ಇವ ನೀಲಜ್ಜಿ ಒಂದು ಬರ್ತಾಳಂತೆ. ಮುಗೀತು ನಮ್ಮ ಕತ್ತಿ. ಒದಿರಿ ನಮಗೆ ಸಾಕಾಗಬೇಕು. ನಾವೇ ಏನಾದರೂ ಒಂದು ಹೇಳಿದ್ರೆ ಆಕಿನೇ ಏನಾದರೂ ಒಂದು ತಿಳ್ಕೊಂತಾಳೆ. ಮುಗೀತು ಕತ್ತಿ ನಮ್ಮದು. ಅಂದರೂ ಪಾಪ ವಯಸ್ಸಾಗೈತೆ, ಮತ್ತೆ ಏನು ಮಾಡೋಕ್ಕೂ. ನಾವೇ ಅತ್ಲೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅತ್ಲೆಗೆ. ಸರಿ ನಾಳೆ ನೋಡ್ಕೊಂಬರೋಣ. ಭಾಳ ದಿನ ಆಗಿತ್ತು, ನಾನು ನೋಡಿರಲಿಲ್ಲ. ನೋಡ್ಕೊಂಬಂದ್ರೆ ಆಯ್ತು.